ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಇವತ್ತು ಸಂಡೇ ಸ್ಪೆಷಲ್ಲು ಏನಪ್ಪ ಅಂತಂದರೆ, ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ನಾನೇ ತಿಂಡಿನ ಮಾಡಿಕೊಡ್ತೀನಿ ಅಂತ ನಮ್ಮ ಯಜಮಾನ್ರು ಟೊಮೊಟೊ ಬಾತ್ನ ರೆಡಿ ಮಾಡಿದ್ದಾರೆ. ಯಾವ ರೀತಿಯಾಗಿ ಮಾಡಿದ್ರು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿಯಾಗಿ ಮಾಡಿರ್ಬೋದು ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ. ಫಸ್ಟ್ ಟೈಮು ನನಗೆ 9 ಇಯರ್ಸ್ ಆದಮೇಲೆ ಟೊಮೆಟೊ ಬಾತ್ನ ಮಾಡಿಕೊಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಾಗಿ ಇರುತ್ತೆ ಮತ್ತು ಟೇಸ್ಟು ಹೆಂಗೆಲ್ಲ ಇರುತ್ತೆ ಅಂತ ನೋಡೋಣ. ಇವತ್ತು ನಮ್ಮಪ್ಪ ಟೊಮೊಟೊ ಬಾತ್ ಮಾಡ್ತಾವ್ರೆ. ತಿನ್ನಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ಇವತ್ತು ಯಾವ ರೀತಿಯಾಗಿರುತ್ತೋ ಟೊಮೊಟೊ ಬಾತು ನಮ್ಗಂತೂ ಗೊತ್ತಿಲ್ಲ. ತಿಂದ್ರೆ ಏನಾಗಿ ಬೀಳ್ತೀವಿ ಅಮ್ಮು? ತಿನ್ಬಿಟ್ಟು ಏನಾಗಿ ಬೀಳ್ತೀರಾ? ಉಚ್ಚೆದ್ದಿ ಕುಡಿಬೇಕಂತೆ. ಆ ಥರ ಟೊಮೊಟೊ ಬಾತ್ನ ಮಾಡ್ತಾವ್ರೆ. ಮೊದಲನೇದಾಗಿ ಏನ್ ಕಟ್ ಮಾಡ್ಕೊತಾ ಇದ್ದೀರಾ? ಫಸ್ಟು ಏನ್ ಕಟ್ ಮಾಡ್ಕೊತಾ ಇದ್ದೀರಾ? ಎಷ್ಟು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀರಾ? 2 ಈರುಳ್ಳಿ ಕಟ್ ಮಾಡ್ತಾವ್ರೆ. ಅದ್ ಯಾವ ರೀತಿಯಾಗಿ ಕಟ್ ಮಾಡ್ತಾರೋ ನೋಡೋಣ. ಫಸ್ಟ್ ಟೈಮ್ ಅಡ್ಗೆ ಮಾಡ್ತಾ ಇದೀನಿ ಅಂದ್ಬಿಟ್ಟು ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇದೆ. ಈ ಕಡೆ ಮುಖ ತೋರಿಸಿ ಒಂದ್ಸಲ. ಅಪ್ಪು ಏನ್ ಮಾಡ್ತಾವ್ರ ಇವತ್ತು ನಿಮ್ಮಪ್ಪ? ಚಿತ್ರಾನ್ನ ಮಾಡ್ತಾವ್ರಾ? ರೈಸ್ ಬಾತು ತಿನ್ನಕ್ ರೆಡಿನಾ ನೀನು? ನಿಂಗೆ ಇಷ್ಟ ಆಗುತ್ತಾ ನಿಮ್ಮಪ್ಪ ಮಾಡೋದು? ಹೆಂಗೆ ತಿನ್ಬಿಟ್ಟು ಏನಾಗ್ಬೇಕಂತೆ? ತಿನ್ಬಿಟ್ಟು ರಾತ್ರಿ ಹೇಳ್ತಲ್ಲ ಅಪ್ಪ, ಹುಚ್ಚೆದ್ ಕುಣಿಬೇಕಂತೆ. ಆ ತರ ಟೊಮೊಟೊ ಬಾತ್ ರೆಡಿ ಆಗ್ತೈತೆ. ತಿನ್ನಕ್ ರೆಡಿ? ಬಾಯ್. ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದಾ ಅಥವಾ ಫಸ್ಟ್ ಯಾವತ್ತಾದ್ರೂ ಮಾಡಿದ್ರಾ? ಯಾವಾಗ? ಅವಾಗ ಅಂತಂದ್ರೆ ಇದೇ ಫಸ್ಟ್ ಟೈಮು. ಮದ್ವೆ ಆದ್ಮೇಲೆ, ಮದ್ವೆ ಆಗಿ 9 ಇಯರ್ಸ್ ಆಯ್ತು. ಇವತ್ತು ಅಡ್ಗೆ ಮಾಡ್ತೀನಿ ಅಂತ ನಿಂತವ್ರೆ. ಯಾವ ರೀತಿಯಾಗಿ ಹೆಂಗ್ ಮಾಡ್ತಾರೆ ನೋಡೋಣ. ಇವ್ರಿಬ್ರು ಜಡ್ಜ್ ಮಾಡಕ್ ಬಂದವ್ರೆ. ಟೊಮೊಟೊ ಬಾತು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಟೇಸ್ಟ್ ಮಾಡ್ಬಿಟ್ಟು ನೀವಿಬ್ರು ಹೇಳ್ಬೇಕು, ಸರಿನಾ? ರೆಡಿನಾ ತಿನ್ನೋದಿಕ್ಕೆ? ಏನೇನ್ ಕಟ್ ಮಾಡ್ಕೊಂಡಿದ್ದೀರಾ ಹೇಳಿ? ಟೊಮೊಟೊ ಎಷ್ಟು? 3 ಟೊಮೊಟೊ, ಆಮೇಲೆ 2 ಈರುಳ್ಳಿ, ಓಕೆ, ಸ್ವಲ್ಪ ಪುದೀನ, ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5-6 ಬೆಳ್ಳುಳ್ಳಿ ಅಷ್ಟೇನಾ ಬಿಡಿಸಿಟ್ಕೊಂಡಿದ್ದೀರಾ? ಸ್ವಲ್ಪ ಕರಿಬೇವು. ಆಮೇಲೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನ್ ಬೇಡವಾ? ಬೇಡ. ಫಸ್ಟ್ ಏನ್ ಹಾಕೋತಾ ಇದ್ದೀರಾ? ಎಣ್ಣೆ ಎಷ್ಟು ಹಾಕ್ಬೇಕು? ಸ್ವಲ್ಪ ಒಗ್ಗರಣೆಗೆ ಬೇಕಾಗಿದೆ ಅಷ್ಟು. ಒಂದ್ 2 ಸ್ಪೂನಾ? ಕುಕ್ಕರ್ ಇಟ್ಬಿಟ್ಟು ಎಣ್ಣೆನ ಹಾಕ್ತವ್ರೆ. ಎಣ್ಣೆ ಕಾದಾದ್ಮೇಲೆ ನೋಡೋಣ ಏನ್ ಹಾಕ್ತಾರೆ ಅಂತ. ತಿನ್ನೋ ತರ ಮಾಡ್ತೀರಾ ಟೊಮೊಟೊ ಬಾತ್ನ? ಚೆನ್ನಾಗಿದೆ. ಯಾವಾಗ್ಲಾದ್ರೂ ಟ್ರೈ ಮಾಡಿದೀರಾ ಅಥವಾ ಇದೇ ಫಸ್ಟ್ ಟೈಮ್ ಮಾಡ್ತಾರೆ? ಮಾಡಿದ್ದೀನಿ, ತುಂಬಾ ಸತಿ ಮಾಡಿದ್ದೀನಿ. ಮತ್ತೆ ನಮ್ಗೆಲ್ಲ ಮಾಡ್ಕೊಡ್ಲೇ ಇಲ್ವಲ್ಲ, ನಾವಿರ್ದಾಗ ಮಾಡ್ಕೊಳೋದಾ? ಮಾಡ್ಕೊಡು, ನಮ್ಮ ತಾಯಿ ಹೇಳ್ಕೊಟ್ಟಿದ್ದೆಲ್ಲ. ಫಸ್ಟ್ 2 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಿದ್ದಾರೆ. ನೆಕ್ಸ್ಟ್ ನೋಡೋಣ ಏನಾಗ್ತದೆ ಅಂತ. ಇವಾಗ ಏನಾಗ್ತಾ ಇದ್ದೀರಾ? ಸಾಸಿವೆ ಎಷ್ಟು? 1/4 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ತಾ ಇದೀವಿ. ಎಣ್ಣೆ ಕಾದಿದಾಗಿದೆ. ಸಾಸಿವೆನ ಸೇರಿಸ್ತಾ ಇದ್ದಾರೆ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಆಮೇಲೆ ನೆಕ್ಸ್ಟ್ ಸಾಸಿವೆ ಸಿಡಿಲಿ. ಏನಾಗ್ತಾ ಇದ್ದೀರಾ? ಕರ್ಬೇವು. ಸಾಸಿವೆ ಸಿಡಿದಿದ್ದಾಯ್ತು. ಇವಾಗ ಕರ್ಬೇವನ್ನ ಸ್ವಲ್ಪ ಸೇರಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ದಾದ್ಮೇಲೆ, ಸಾಸಿವೆ ಸಿಡಿದಿದ್ದಾದ್ಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಸೇರಿಸ್ಕೊಂಡು ನೆಕ್ಸ್ಟು ಈರುಳ್ಳಿನ ಸಣ್ಣದಾಗಿ 1 ಗೆಡ್ಡೆ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಯಾರು ಅಡುಗೆ ಎಲ್ಲ ಹೇಳ್ಕೊಟ್ಟಿರೋದು? ನಿಮ್ಮ ತಾಯಿ ಹೇಳ್ಕೊಟ್ಟಿದ್ದ? ನೀವೇನ ಡೈಲಿ ಮನೆಯೆಲ್ಲ ತಿಂಡಿ ಅಡುಗೆ ಎಲ್ಲ ಮಾಡ್ತಾ ಇದ್ದಿದ್ದು? ಏನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀರಾ ಇವಾಗ? ಈರುಳ್ಳಿ ಫ್ರೈ ಆಗಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗೋವರೆಗೂ ಸ್ವಲ್ಪ ಅದನ್ನ ಹುರ್ಕೋತಾ ಇರಬೇಕು. ಓಕೆ. ನೆಕ್ಸ್ಟ್ ಇವಾಗ ಏನು ಹಾಕಬೇಕು? ನೆಕ್ಸ್ಟ್ ಇವಾಗ ಒಂದು 5-6 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರು. ಅದನ್ನು ಸಹ ಸಿಪ್ಪೆ ತೆಗೆದು ಎಣ್ಣೆ ಜೊತೆಗೆ ಸೇರಿಸ್ಕೊಂಡು ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ.
ಟೊಮೊಟೊ ಹಾಕಬೇಕು. ಮೂರು ಟೊಮೊಟೊನ ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ 3 ಗೆಡ್ಡೆ ಆಗುವಷ್ಟು ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ. ಅದನ್ನು ಸಹ ಎಣ್ಣೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಟೊಮೊಟೊ ಎಲ್ಲನೂ ಬೆಂದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೊಟೊನ ಹಾಕಿದ್ಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡ್ರೆ ಬೇಗ ಟೊಮೊಟೊ ಬೇಯುತ್ತೆ. ಇವಾಗ 3 ಗೆಡ್ಡೆ ಆಗುವಷ್ಟು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇವತ್ತು ಸಂಡೇ ಸ್ಪೆಷಲ್ಲು ಏನಪ್ಪ ಅಂದರೆ ನಮ್ಮ ಮನೇಲಿ ಟೊಮೊಟೊ ಬಾತು. ಎಲ್ಲರ ಮನೆಯಲ್ಲೂ ನಾನ್ ವೆಜ್ಜು, ಬಿರಿಯಾನಿ, ಮಟನ್ನು, ಫಿಶ್ಶು ಆ ಥರ ಮಾಡ್ಕೊತಾರೆ. ಇವತ್ತು ನಮ್ಮ ಮನೇಲಿ ಸಂಡೇ ಆಗಿರೋದ್ರಿಂದ ಮತ್ತು ಇವಾಗ ಬೇಸಿಗೆ ಸಮ್ಮರ್ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋದೆಲ್ಲ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಟೊಮೊಟೊ ಬಾತ ಲೈಟಾಗೆ ಮಾಡಿಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಮಕ್ಕಳೆಲ್ಲನೂ ಎಷ್ಟೊತ್ತಿಗೆ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅಂತ ಕಾಯ್ತವ್ರೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ತನ್ವಿ ಮತ್ತು ಅಮ್ಮು ಟೇಸ್ಟ್ ಮಾಡೋದು ಟೊಮೊಟೊ ಬಾತ್ನ, ಅಲ್ವಾ ಅಪ್ಪು? ಅಪ್ಪು ಅಪ್ಪು ಬಾಯಿಲಿ, ಒಂದು ನಿಮಿಷ ಬಾಯಿಲಿ. ಇವತ್ತು ನಿಮ್ಮಪ್ಪ ಟೊಮೊಟೊ ಬಾತ್ ಮಾಡ್ತವ್ರೆ, ನಿನ್ಗೇನು ಅನ್ನಿಸ್ತೈತೆ? ನಂಗೆ ಖುಷಿ ಅನ್ನಿಸ್ತೈತಾ? ಚೆನ್ನಾಗಿ ಮಾಡ್ತಾರ ನಿಮ್ಮಪ್ಪ? ಯಾವಾಗಲಾದ್ರೂ ಟೇಸ್ಟ್ ಮಾಡಿದ್ಯಾ ನೀನು ಪಪ್ಪ ಮಾಡೋದನ್ನ? ಅದು ಒಂದೇ ಒಂದು ಕೆಲಸ ಮಾಡಿದ್ರು ಸಾಲಲ್ಲ. ಇಲ್ಲಿ ಸಿಂಕಲ್ಲಿರೋ ಪಾತ್ರೆನೂ ಸಹ ಇವತ್ತು ನೀವೇ ತೊಳಿಬೇಕು. ತೊಳಿತೀರಾ? ಇವತ್ತೆಲ್ಲ ಕೆಲಸ ವುಮೆನ್ಸ್ ಡೇ ಸ್ಪೆಷಲ್ ಇವತ್ತು ನೀವೇ ಮಾಡಬೇಕು. ನಾನಂತೂ ಏನು ಮಾಡಲ್ಲ, ಎಲ್ಲ ನೀವೇ ಮಾಡಬೇಕು ಇವತ್ತು. ಇದರಲ್ಲಿ ಟೊಮೊಟೊ ಇದೆ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿವಾಗ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಅದು ಕುದಿಬೇಕು, ಅಲ್ಲಿವರೆಗೂ ಕಾಯೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಆಗುವಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ತೊಳೆದು ಇಟ್ಕೊಂಡಿದ್ದೀನಿ. ಅಲ್ಲಿದೆ ನೋಡಿ ಫಸ್ಟ್ ಒನ್, ಅದೇ ಖಾರದ ಪುಡಿ. ಸಾಂಬಾರ್ ಪುಡಿನ ನಾವಿಲ್ಲಿ ಯಾವುದೇ ಇವಾಗ ಬೇಸಿಗೆ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡೋದಕ್ಕೆ ಆಗಲ್ಲ. ನಮ್ಮನೇಲಂತೂ ಮೊದಲಾಗಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದೇ ಚಿತ್ರಾನ್ನ ಆ ಥರದಕ್ಕಷ್ಟೇ ಯೂಸ್ ಮಾಡೋದು. ನಾವಿವಾಗ 2 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಒಂದ್ಸಲ ಮಾಡಿ ನೋಡಿ, ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾಂಬಾರ್ ಪುಡಿನ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ. ನೆಕ್ಸ್ಟು ಅದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಇವಾಗ ನೆಕ್ಸ್ಟು ತೊಳೆದಿಟ್ಕೊಂಡಿರುವಂತಹ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲನೂ ಚೆನ್ನಾಗಿ ಬೆಂದಿದೆ, ಟೊಮೊಟೊ ಎಲ್ಲನೂ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಅಕ್ಕಿನ ಸೇರಿಸ್ಕೊಂಡು 1 ವಿಜಿಲ್ ಆಗುವಷ್ಟು ವಿಜಿಲ್ನ ತೆಗೆದ್ರೆ ಸಾಕು. ನೆಕ್ಸ್ಟ್ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಜಿಲ್ ತೆಗೆದ್ರೆ ಸಾಕು. ಎಷ್ಟು ವಿಜಿಲ್ ತಕ್ಕೊಂತೀರಾ? 1 ವಿಜಿಲ್ ಆದರೆ ಸಾಕಾ? 2 ವಿಜಿಲಾ? 2 ವಿಜಿಲ್ ಆದ್ಮೇಲೆ ತೆಗಿಬೇಕು. ಸರಿ. 3 ಜನನೂ ರೆಡಿ ಆಗೋರೆ. ಇವತ್ತು ಟೊಮೊಟೊ ಬಾತ್ನ ಟೇಸ್ಟ್ ಮಾಡೋದಕ್ಕೆ ಇವರೇ ನಮ್ಮ ಮನೇಲಿರೋ ಜಡ್ಜ್ಗಳಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಇರುತ್ತೆ ಅಂತ ತಿನ್ಬಿಟ್ಟು ಹೇಳ್ಬೇಕು, ಸರಿನಾ? ಅಪ್ಪು ಪಪ್ಪ ಚೆನ್ನಾಗಿ ಮಾಡಿರುತ್ತಾ ಇವತ್ತು ಟೊಮೊಟೊ ಬಾತ್ನ? ಅಮ್ಮೋ ಚೆನ್ನಾಗಿ ಮಾಡಿರುತ್ತಾ ಅಪ್ಪ? ಯಾವತ್ತಾದ್ರೂ ಟೇಸ್ಟ್ ಮಾಡಿದ್ಯಾ ನೀನು? ಇವಳು ಬಂದು ಚಿಂತು ಅಂತ, ತನ್ವಿ ಫ್ರೆಂಡು. ಚಿಂತು, ನೀನು ಯಾವತ್ತಾದ್ರೂ ತಿಂದಿದ್ಯಾ ಅಂಕಲ್ ಮಾಡಿರೋ ಟೊಮೊಟೊ ಬಾತ್ನ? ಇವತ್ತು ತಿನ್ನೋದಕ್ಕೆ ಹೆಂಗೆ ಅನ್ನಿಸ್ತಿದೆ ನಿಮಗೆ? ಹೆಂಗೆ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ನಗ್ಬೇಡ್ರಿ, ಹೇಳ್ರಿ, ಮಾತಾಡ್ರಿ. ಅಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೆಂಗಿರುತ್ತೆ? ಸ್ಮೆಲ್ಲು ಘಮ ಚೆನ್ನಾಗಿ ಬರ್ತೈತಾ? ಚೆನ್ನಾಗಿ ಬರ್ತಿ. ಅಪ್ಪು ನೀನು ರೆಡಿನ ತಿನ್ನೋದಿಕ್ಕೆ? ಹೆಂಗೆ ಮಾಡಿರ್ಬೋದು ನಿಮ್ಮಪ್ಪ ಇವತ್ತು? ಚೆನ್ನಾಗಿ ಮಾಡಿರುತ್ತಾ? ಮಮ್ಮಿ ಚೆನ್ನಾಗಿ ಮಾಡುತ್ತಾ, ಅಪ್ಪ ಚೆನ್ನಾಗಿ ಮಾಡುತ್ತಾ? ಯಾರಾದರೂ ಒಬ್ಬರ ಹೆಸರು ಹೇಳ್ಬೇಕಪ್ಪ. ನೀನು ಪಾಪ ಮಾಡಿರೋ ತಿಂದೇ ಇಲ್ವಲ್ಲ ನೀನು, ಇವತ್ತೇ ತಾನೇ ತಿಂತಾ ಇರೋದು. ಯಾರು ಮಾಡೋದು ಚೆನ್ನಾಗಿರ್ಬೋದು?
ಯಾರು ಮಾಡಿರೋದು ಚೆನ್ನಾಗಿರ್ಬೋದು ಹಾಂ ಗೀತಾ ಸರಿ ಇವಾಗ ನೋಡೋಣ ಸರ್ವ್ ಮಾಡ್ತೀವಿ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು ಸರಿನಾ ರೆಡಿನಾ ತಿನ್ನೋದಿಕ್ಕೆ ಇಲ್ಲೇ ತೆಗಿತಿಲ್ಲ ಓಪನ್ ಮಾಡಿಬಿಡಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀವಿ ಇವಾಗ ಯಾವ ರೀತಿ ಆಗಿದೆ ಅನ್ನ ಅಂತ ನೋಡೋಣ ವಾವ್ ಸೂಪರಾಗಿ ರೆಡಿ ಆಗೈತೆ ಚೆನ್ನಾಗೆ ಅದನ್ನು ಸಹ ಸ್ವಲ್ಪ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ ಚೆನ್ನಾಗಾಗಿದೆ ಉದುದ್ರಾಗಿ ಚೆನ್ನಾಗಾಗಿದೆ ಅನ್ನ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಇವಾಗ ಮಕ್ಕಳಂತೂ ಕಾಯ್ತಾವ್ರೆ ಬಿಸಿ ಬಿಸಿ ಏನು ತಿನ್ನಕ್ಕೆ ಟೊಮೊಟೊ ಬಾತ್ನ ತಿನ್ನೋದಕ್ಕೆ ನಾನು ಮುಂದೆ ನೀನು ಹಿಂದೆ ಅಂತ ಕಾಯ್ತಾವ್ರೆ ಅಪ್ಪು ಅಂತೂ ಯಾಕೋ ಎದ್ದೋಗ್ತಾ ಇದೆಯಾ ಸ್ಪೂನ್ ಬೇಕಾ ಚೆನ್ನಾಗೈತೆ ಅಮ್ಮ ವಾಸನೆ ಏನೋ ಚೆನ್ನಾಗಿ ಬರ್ತೈತೆ ಅಂತ ತಿಳ್ಕೊತೀನಿ ಟೇಸ್ಟ್ ಹೆಂಗಿದೆ ನೋಡೋಣ ಅಪ್ಪು ಬಾಯಲ್ಲಿ ನೀರು ಬರ್ತೈತಾ ಇರು ಒಂದು ನಿಮಿಷ ತಿನ್ನುವಂತೆ ಬಿಸಿ ಐತೆ ಎಲ್ಲ ಸ್ವಲ್ಪ ಆರಿಸ್ಕೊಳ್ಳಿ ಬಿಸಿ ಐತೆ ತಿನ್ಬಿಟ್ಟು ಹೆಂಗೈತೆ ಚೆನ್ನಾಗೈತಾ ಚೆನ್ನಾಗಿಲ್ವಾ ನೀಟಾಗಿ ಜಡ್ಜ್ ಮಾಡಿ ಹೇಳ್ಬೇಕು ಸರಿನಾ ಹೇಳು ಇವತ್ತೇ ಫಸ್ಟ್ ಟೈಮ್ ಅಪ್ಪ ಮಾಡಿರೋದು ತನ್ವಿ ಟೇಸ್ಟ್ ಮಾಡಕ್ಕೆ ರೆಡಿ ಅವಳೆ ತಿನ್ಬಿಟ್ಟು ಹೇಳ್ಚಿನ ಅಪ್ಪು ಇರಮ್ಮ ಸೌಂಡ್ ಮಾಡಬೇಡ ಅಮ್ಮ ಟೇಸ್ಟ್ ಮಾಡ್ತಿದ್ದಾರೆ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ಬೇಕು ಮಮ್ಮಿ ಚೆನ್ನಾಗಿ ಮಾಡುತ್ತಾ ಅಪ್ಪ ಚೆನ್ನಾಗಿ ಮಾಡುತ್ತಾ ಹೆಂಗಿದೆ ಅಮ್ಮ ಚೆನ್ನಾಯ್ತಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತಾ ಹಾಂ ಚೆನ್ನಾಯ್ತಾ ಲೈಟಾಗಿ ಉಪ್ಪು ಹಾಕ್ಬೇಕಾ ಅಪ್ಪು ನೀನು ಟೇಸ್ಟ್ ಮಾಡಿ ಇವಾಗ ಟೇಸ್ಟ್ ಮಾಡು ಅಪ್ಪು ನೀನು ಟೇಸ್ಟ್ ಇರ್ಬೇಕಾ ಇನ್ನು ತಿನ್ನೋಡು ಹೆಂಗಿದೆ ಅಂತ ಹೇಳು ತಿನ್ಬಿಟ್ಟು ಹಾಂ ಸ್ವಲ್ಪ ಉಪ್ಪು ಹಾಕ್ಬೇಕಿತ್ತಾ ಹಾಂ ಹೆಂಗಿದೆ ಅಪ್ಪು ಇಲ್ಲಿ ನೋಡ್ಕೊಂಡು ಹೇಳು ಹೆಂಗಿದೆ ಚಿಂತು ಇವಾಗ ನೀನು ತಿನ್ಬಿಟ್ಟು ಟೇಸ್ಟ್ ಹೇಳಮ್ಮ ಹೆಂಗೈತೆ ಅಂತ ಸೂಪರ್ ಆಗೈತಾ ನಿಮ್ಮಪ್ಪನ ಹಿಂಗೆ ಮಾಡ್ತಾರಾ ನಿಮ್ಮಪ್ಪ ಮಾಡೋದೇ ಇಲ್ವಾ ಸರಿ ತಿನ್ರಿ ಇವಾಗೆಲ್ಲ ಪ್ಲೇಟಲ್ಲಿ ಇರೋದೆಲ್ಲ ಖಾಲಿ ಮಾಡಬೇಕು ಚೆನ್ನಾಯ್ತಾ ಹೆಂಗಿದೆ ಅಡುಗೆ ಇವತ್ತು ಥ್ಯಾಂಕ್ ಯು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ನಾನಂತೂ ಕಾಯ್ತಾ ಇದ್ದೀನಿ ಹೆಂಗಿರುತ್ತೋ ತಿನ್ನಕ್ಕೆ ಅಂತ ಚೆನ್ನಾಗಿರುತ್ತಾ ಅಪ್ಪು ಇಲ್ಲ ಟೇಸ್ಟ್ ಮಾಡ್ಲಾ ಚೆನ್ನಾಗಿರುತ್ತಾ ಪರವಾಗಿಲ್ಲ ಓಕೆ ಅಂದ್ರೆ ನನ್ನಷ್ಟು ಏನಿಲ್ಲ ಓಕೆ ಪರವಾಗಿಲ್ಲ ಐಟಮ್ ಹಾಕಿಲ್ವಲ್ಲ ಸಿಂಪಲ್ ಆಗಿ ಓಕೆ ಸೂಪರ್ ನೋಡಿದ್ರಲ್ಲ ಗೈಸ್ ಇವತ್ತು ಮಾಡಿರೋ ಟೊಮೊಟೊ ಬಾತು ಯಾವ ರೀತಿಯಾಗಿ ಇತ್ತು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ತುಂಬಾ ಸಿಂಪಲ್ಲಾಗೆ ಮಾಡಿದ್ದಾರೆ ಅಂತ. ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಇದೇ ಒಂದು ಸರ್ಪ್ರೈಸ್ ಆಗಿ ನಮ್ಮ ಯಜಮಾನರು ಟೊಮೆಟೊ ಬಾತ್ನ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.